ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಿಷ್ಣುವರ್ಧನ್ ಕೇಳ್ತಾ ಇರ್ತಾರೆ, ಹೇಗಿದ್ದೀರಾ ಸಿದ್ಧಾರ್ಥ್ ಅಂತ ಅಂದಾಗ ಸೂಪರ್ ಸರ್ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹೇಗಿದೆಯಪ್ಪ ಸಿದ್ದು ಅಂತ ಅಂಬರೀಷ್ ಅವರು ಕೇಳ್ತಿರ್ಬೇಕಾದ್ರೆ, ಸರ್ ಇದು ಕನಸನೋ ಅಥವಾ ಸುಳ್ಳೋ ನಿಜನೋ ಒಂದು ಗೊತ್ತಾಗ್ತಿಲ್ಲ, ನನಗಂತೂ ತುಂಬ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ಕನ್ಫ್ಯೂಸ್ ಮಾಡ್ಕೋಬೇಡಪ್ಪ, ನಾನೇ ನಿಜವಾಗ್ಲೂ ಬಂದಿರೋದು ಅಂತ ಅಂಬರೀಷ್ ಅಣ್ಣ ಹೇಳ್ತಾ ಇರ್ತಾರೆ. ಹಾಗೆ ಅಷ್ಟೊತ್ತಿಗೆ ಶಂಕರ್ನಾಗ್ ಅವರು ಸಹ ಬರ್ತಾರೆ. ಶಂಕರ್ನಾಗ್ ಬಂದು ಎಲ್ಲರಿಗೂ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಇಡೀ ಒಟ್ಟಾರೆ ಜನರೆಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಎಲ್ಲರೂ ಸಹ 3 ಜನನ ಸಿಕ್ಕಾಪಟ್ಟೆ ಖುಷಿಯಿಂದ ನೋಡ್ತಾ ಇರಬೇಕಾದ್ರೆ, ಹೇಗಿದ್ದೀರಾ ದಶರಥ ಅವರೇ ಅಂತ ಈ ಕಡೆ ಅಂಬಿ ಅವರು ಕೇಳ್ತಾ ಇರ್ತಾರೆ. ಹಾಗೆ ವಿಷ್ಣುವರ್ಧನ್ ಸರ್ ಕೇಳ್ತಾ ಇರ್ತಾರೆ, ನಾನು ನೆನಪಿದ್ದೀನ ಅಂತ ಅಂದಾಗ, ಇಡೀ ಲೋಕಕ್ಕೆ ನಿಮ್ಗೆ ನೆನಪಿದೆ ಅಂತ ಅಂದಮೇಲೆ ನನಗೆ ನೆನಪಿರಲ್ವ ಸರ್ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ವಿಷ್ಣುವರ್ಧನ್ ಹೇಳ್ತಾ ಇರ್ತಾನೆ, ಎಲ್ಲರನ್ನೂ ಆಳುವಂಥ ರಾಜ ಎಲ್ಲ ನಾನು ಹೃದಯದಲ್ಲಿ ಇಟ್ಕೊಂಡು ಪ್ರೀತಿಸೋನು ಅಂತ ಹೇಳ್ತಾ ಇರಬೇಕಾದ್ರೆ, ಅದಕ್ಕೆ ಸರ್ ಜನ ಎಲ್ಲರೂ ಸಹ ನಿಮ್ಮನ್ನ ಹೃದಯವಂತ ಅಂತ ಕರೆಯೋದು ಅಂತ ಹೇಳ್ತಾ ಇರ್ತಾನೆ. ಆಗ ಅಂಬರೀಷ್ ಅವರು ಹೇಳ್ತಾ ಇರ್ತಾರೆ, ಹಾಗಾದರೆ ನಾನು ಹೃದಯವಂತ ಅಲ್ವಾ ಅಂತ ಅನ್ಬೇಕಾದ್ರೆ ದಶರಥ, ಏನು ಸರ್ ಹೀಗೆ ಹೇಳ್ತೀರಾ, ಎಲ್ಲ ಹೃದಯದಲ್ಲೂ ಗೀತೆಗಳ ಹಾಡಿದೆ ನಿಮ್ಮಿಂದ ಅಂತ ಅನ್ಬೇಕಾದ್ರೆ, ಹಾಗೆ ಎಲ್ಲರೂ ನಗಾಡ್ತಾ ಇರ್ತಾರೆ. ನಿಮ್ಮಿಂದ ಅಲ್ವಾ ಸರ್ ಎಲ್ಲ ಹೃದಯಗಳು ಪ್ರೇಮಿಗಳು ಒಂದಾಗೋದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಂಕರ್ನಾಗ್ ಅವ್ರನ್ನ ನೋಡಿ ಸಿದ್ದು ಹೇಳ್ತಾ ಇರ್ತಾನೆ, ಇವರಂತೂ ಬಿಡಿ ಹೇಳೋದೇ ಬೇಡ, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ಇಡೀ ಜಗತ್ತಿಗೆ ಸಂತೋಷನ ಹಂಚಿದವರು ಇವರು. ಎಷ್ಟು ದಿನ ಇರ್ತೀವೋ ಅಷ್ಟು ದಿನದಲ್ಲಿ ಸಂತೋಷವಾಗಿ ಬಾಳ್ಬೇಕು ಅಂತ ಹೇಳ್ಕೊಟ್ಟ ದಿಗ್ಗಜರು ನೀವುಗಳೆಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಲ್ಲಿರ್ತಕ್ಕಂಥ ಎಲ್ಲ ಒಟ್ಟಾರ ಜನಗಳೆಲ್ಲರೂ ಸಹ ಆಟೋ ರಾಜಣ್ಣನಿಗೆ ಅಂತ ಜೈಕಾರ ಆಗ್ತಾ ಇರಬೇಕಾದ್ರೆ, ಶಂಕರ್ನಾಗ್ ಎಲ್ಲರಿಗೂ ಕೈ ಮುಗಿತಾ ಇರ್ತಾನೆ. ಹೌದು, ನೀವು ಇಡೀ ಕರ್ನಾಟಕ ಕನ್ನಡದ ಕಣ್ಮಣಿಗಳು ಅಂತ ಶಾರದಾ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಅಂಬರೀಷ್ ಅಣ್ಣ ಹೇಳ್ತಾ ಇರ್ತಾರೆ, ಏನಪ್ಪ ಸಿದ್ಧಾರ್ಥ್, ಹೊಸ ಟ್ರಕ್ನ ಓಪನ್ ಮಾಡಿದ್ಯಾ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ನಾವೆಲ್ಲ ಓಡೋಡಿ ಬಂದ್ವಿ, ಏನಪ್ಪ ನಿಮ್ಮ ಟ್ರಕ್ನಲ್ಲಿ ವಿಶೇಷ ತಿಂಡಿ ಇರೋದು ಅಂತ ಕೇಳ್ತಾ ಇರ್ತಾರೆ. ಹಾಗೆಲ್ಲ ನಾವು ಓಡ್ ಬರೋಕ್ಕೆ ಕಾರಣ ಏನು ಗೊತ್ತಾ ಸಿದ್ಧಾರ್ಥ ಅವರೇ, ನಿಮ್ಮಮ್ಮಮ್ಮ ತಿಂಡಿ ಬಂಡಿ ಅನ್ನೋದು ಇಡೀ ಕರ್ನಾಟಕ ಎಲ್ಲ ಹಬ್ಬಿಟ್ಟಿದೆ, ಅದಕ್ಕೋಸ್ಕರ ನಾವು ಓಡೋಡಿ ಬಂದ್ವಿ ಅಂತ ಶಂಕರ್ನಾಗ್ ಅವರು ಹೇಳ್ತಾ ಇರ್ತಾರೆ. ಹಾಗೆ ಘಮಘಮವನ್ನ ತಿಂಡಿ ಸ್ಮೆಲ್ಲು ನಮ್ಮನ್ನಿಲ್ಲಿ ಕರ್ಕೊ ಬಂದಿದೆ ಅಂತ ಶಂಕರ್ನಾಗ್ ಹೇಳ್ತಾ ಇದ್ರೆ, ಈ ಭೂಮಿ ಬಣ್ಣದ ಬುಗುರಿ ಅಂತ ನಾನು ಬಂದಿದ್ದೀನಿ ಅಂತ ವಿಷ್ಣುವರ್ಧನ್ ಹೇಳ್ತಾ ಇರ್ತಾನೆ. ಗೊಂಬೆ ಆಡ್ಸೋನು ಮೇಲೆ ಕುಂತವನೆ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಂತ ಅಂಬರೀಷ್ ಅಣ್ಣ ಹೇಳ್ತಾ ಇರ್ತಾರೆ. ಹಾಗೆ ಸಂತೋಷಕ್ಕೆ ಆಡು ಸಂತೋಷಕ್ಕೆ ಅಂತ ನಾನೆಲ್ಲೋ ಆಡ್ಕೊಂಡಿದ್ದೆ, ಆದರೆ ನಿಮ್ಮ ಹೋಟೆಲ್ ಘಮಘಮ ನಮ್ಮೆಲ್ಲರನ್ನೂ ಒಂದಾಗಿ ಇಲ್ಲಿಗೆ ಬರೋ ಆಯಿತು, ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಬಂದ್ವಿ ಅಂತ ಈ ಕಡೆ ಶಂಕರ್ನಾಗ್ ಹೇಳ್ತಾ ಇರ್ತಾರೆ. ಹಾಗೆ ಅಮ್ಮಮ್ಮ ತಿಂಡಿ ಬಂಡಿ ಅಂತ ಒಳ್ಳೆ ಹೆಸರು ಇಟ್ಟಿದೆಯಪ್ಪ ಅಂತ ಹೇಳ್ತಿರ್ಬೇಕಾದ್ರೆ, ಆ ಹೆಸರನ್ನ ನಾನೇ ಇಟ್ಟಿದ್ದು ಅಂತೂ ದೀಪಿ ಹೇಳ್ತಿರ್ಬೇಕಾದ್ರೆ, ಚಿಕ್ಕವಳಾದರೂ ಎಂಥ ಹೆಸರು ಇಟ್ಟಿದೆ ಮಗಳೇ ಅಂತ ವಿಷ್ಣುವರ್ಧನ್ ಹೊಗಳ್ತಾ ಇರ್ತಾನೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಹಾಗೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂತ ಸಾಂಗ್ ಆಡ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾರೆ. ಅನ್ನಪೂರ್ಣೇಶ್ವರನ ನೆನೆಸ್ಕೊಂಡು ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ ಸಿದ್ಧಾರ್ಥ ಅವರೇ, ಯಾವುದೇ ವಿಘ್ನಗಳು ಬಂದರೂ ಸಹ ನೀವು ತಲೆ ಕೆಡಿಸ್ಕೋಬೇಡಿ, ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ನೂರಾರು ವಿಘ್ನಗಳು ಬಂದೇ ಬರ್ತವೆ, ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಕೆಲಸನ ನೀವು ನಿಯತ್ತಾಗಿ ಮಾಡಿ ಅಂತ ಅಂಬರೀಷ್ ಜೊತೆಗೆ ವಿಷ್ಣುವರ್ಧನ್ ಅವರು ಸಹ ಹೇಳ್ತಾರೆ. ಹಾಗೆ ಶಂಕರ್ನಾಗ್ ಅವರು ಸಹ ಹೇಳ್ತಾ ಇರ್ತಾರೆ, ಅಣ್ಣ ನೀವು ಸರಿಯಾಗಿ ಹೇಳಿದ್ರಿ, ನಿಮ್ಮ ಫೋಕಸ್ ಏನಿದ್ರು ಬಿಸ್ನೆಸ್ ಕಡೆ ಇರಬೇಕು, ಎಂತೆ ಸಂದರ್ಭ ಬಂದ್ರು ಹಾಗೆ ಏನೇ ತೊಂದರೆ ಆದ್ರೂ ನೀವಿಬ್ರು ಏನಂತ ಹೇಳ್ಬೇಕು ಹೇಳಿ, ಜೊತೆಯಲ್ಲಿ ಎಂದು ಹೀಗೆ ಇರುವೆ ಅಂತ ಹಾಡು ಹೇಳ್ಕೊಂಡು ಖುಷಿಯಾಗಿರ್ಬೇಕು ಅಂತ ಶಂಕರ್ನಾಗ್ ಅವರು ಹೇಳ್ತಾ ಇರಬೇಕಾದ್ರೆ, ಥ್ಯಾಂಕ್ ಯು ಸೋ ಮಚ್ ಸರ್, ಈ ಫುಡ್ ಟ್ರಕ್ ಶಕ್ತಿ ಹಿಂದೆ ನನ್ನ ಹಿಂದೆ ಇರೋದು ಯಾವಾಗಲೂ ನನ್ನ ಹೆಂಡತಿ, ಅವ್ರ ಕೈ ರುಚಿನ ನೀವು ನೋಡಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಒಟ್ಟಾರದವರೆಲ್ಲರೂ ಸಹ ಸಿದ್ಧಾರ್ಥ ಅವರೇ ನಮ್ಮನ್ನು ಸ್ವಲ್ಪ ಪರಿಚಯ ಮಾಡ್ಕೊಡಿ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಸರ್ ನೀವು ಇವರೆಲ್ಲ ನಮ್ಮ ಒಟ್ಟಾರದವರು ಅಂತ ಅಂದಾಗ, ಅಬ್ಬಬ್ಬಾ ನಿಮ್ಮನ್ನೆಲ್ಲ ನೋಡಿದರೆ ನನಗೆ ಸೂರ್ಯವಂಶ ಮೂವೇ ನೆನಪಾಗ್ತಿದೆ, ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅನ್ನೋ ರೀತಿ ಇದ್ದೀರಾ, ಹಾಗೆ ಹಬ್ಬ ಮೂವಿ ನೋಡಿದಿರಲ್ವಾ, ನಾನು ಮತ್ತೆ ನನ್ನ ನಂಬಿ ಇಬ್ರು ಒಟ್ಟಾಗಿ ಮಾಡಿದೀವಿ ಅಂತ ಹೇಳ್ತಾ ಇದ್ರೆ, ಒಟ್ಟಾರದವರೆಲ್ಲರೂ ಸಹ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ತುಂಬಾ ಖುಷಿಯಿಂದ ಅವರು ಸಹ ಅವ್ರ ಜೊತೆ ಸೇರ್ಕೊಂಡು ಸಾಂಗ್ ಆಡ್ತಾ ಇರ್ತಾರೆ. ಅಂಬರೀಷ್ ಅಣ್ಣ ಅಜ್ಜಿನ ಕೇಳ್ತಾ ಇರ್ತಾರೆ, ಅಜ್ಜಿ ನೀವು ಅಂಬಿ ಮೂವಿನ ನೋಡಲ್ವಾ ಅಂತ ಅಂದಾಗ, ಅಯ್ಯೋ ನಾನು ನೋಡ್ದಲ್ಲೇ ಇರ್ತೀನ, ಇಡೀ ಜನಗಳೆಲ್ಲ ನೋಡ್ತಾರೆ ಬಿಡಿ ಸರ್ ಅಂತ ಅನ್ಬೇಕಾದ್ರೆ ವಿಷ್ಣುವರ್ಧನ್ ಹೇಳ್ತಾ ಇರ್ತಾನೆ, ಏನು ಶಾರದವ್ರೆ ನೀವು ಹಾಗೆ ಸುಮ್ಮನೆ ನಿಂತ್ಕೋತೀರಾ ಅಥವಾ ನಮಗೇನಾದರೂ ಊಟ ಗೀಟ ಕೊಡ್ತೀರಾ ಅಂತ ಅಂದಾಗ, ಅಯ್ಯೋ ಸರ್ ನಿಮ್ಮ 3 ಜನನ ನೋಡಿ ನನಗೇನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ, ಕೊಡ್ತೀನಿ ಒಂದು ನಿಮಿಷ ಅಂತ ಎಲ್ಲರಿಗೂ ಸಹ ಊಟ ಕೊಡ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಸಹ ತುಂಬ ಖುಷಿಯಿಂದ ತಿಂಡಿ ತಿಂತಾ ಇರಬೇಕಾದ್ರೆ ಶಂಕರ್ನಾಗ್ ಅವರು ಹೇಳ್ತಾ ಇರ್ತಾರೆ, ಅಮ್ಮಮ್ಮ ತಿಂಡಿ ಬಂಡಿ ಅನ್ನೋ ವಿಶೇಷ ಏನು ಗೊತ್ತಾ, ಅಮ್ಮನ ನೆನಪಲ್ಲಿ ತುಂಬ ಪ್ರೀತಿಯಿಂದ ಮಾಡಿ ಬಡಿಸಿರೋ ತಿಂಡಿದ ಅರ್ಥ ಅಂತ ಹೇಳ್ತಾ ಇರ್ತಾರೆ. ಹಾಗೆ ವಿಷ್ಣುವರ್ಧನ್ ಸಹ ಹೇಳ್ತಾ ಇರ್ತಾರೆ, ಈ ಬಿಸಿಬೇಳೆ ಬಾತಲ್ಲಿ ಅಮೃತ ಇದೆ, ನಿಮ್ಮ ಕೈ ರುಚಿ ತುಂಬ ಚೆನ್ನಾಗಿದೆ, ನಿಮ್ಮ ಭವಿಷ್ಯ ನೋಡಿ ಯಾವ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಶಾರದನಿಗೂ ಸಿದ್ದನಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಅಂಬರೀಷ್ ಅಣ್ಣನೂ ಸಹ ಕೈ ರುಚಿ ಅಂದರೆ ಕೈ ರುಚಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ಸಹ ನಿಮ್ಮಂಥ ಕೈ ರುಚಿ ಸಿಗಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾರೆ.
ಹಾಗೆ ಅಂಬರೀಷಣ್ಣ ಎಲ್ಲ ವಠಾರದ ಜನಗಳಿಗೆಲ್ಲ ಹೇಳ್ತಾ ಇರ್ತಾರೆ, "ಏನ್ರಪ್ಪ ನೋಡ್ತಾ ಇದ್ದೀರಾ, ಒಂದ್ಸಲ ಯಮ್ಮನ ಕೈ ರುಚಿ ನೋಡಿ ಮನೆ ಊಟನೇ ಮರ್ತು ಬಿಡ್ತೀರಾ" ಅಂತ ಅಂದಾಗ ವಠಾರದವರೆಲ್ಲರೂ ಸಹ ನಗಾಡ್ತಾ ಇರಬೇಕಾದ್ರೆ ದೀಪು, "ಅಂಕಲ್ ನಿಮ್ಮನ್ನ ಟಿ ವಿಲಿ ನೋಡಿದ್ದೀನಿ, ನಾನು ಟಿ ವಿಲಿ ಬರ್ಬೋದಾ" ಅಂತ ಕೇಳ್ತಿರ್ಬೇಕಾದ್ರೆ, "ಖಂಡಿತ ಬರ್ತೀಯಮ್ಮ, ಮೊದಲು ಓದಿ ದೊಡ್ಡೋಳಾಗು" ಅಂತ ಅಂದಾಗ, "ಹ್ಞೂ ಅಂಕಲ್, ನಾನು ದೊಡ್ಡೋಳಾಗಿ ಹೀರೋಯಿನ್ ಆಗಬೇಕಂತ ಅಂದ್ಕೊಂಡಿದ್ದೀನಿ, ಆಗ್ತೀನಾ" ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಂಬರೀಷಣ್ಣ ಕೇಳ್ತಾ ಇರ್ತಾರೆ, "ಹೀರೋಯಿನ್ಗಳಲ್ಲಿ ನಿಮಗೆ ಯಾರು ಇಷ್ಟ" ಅಂತ ಅಂದಾಗ ದೀಪು, "ಅಮ್ಮಮ್ಮ ಮತ್ತು ಅಮ್ಮ" ಅಂತ ಅಂದಾಗ, "ಸರಿಯಾದ ಹೀರೋಯಿನ್ನ ಕರೆಕ್ಟಾಗಿ ಹೇಳಿದೀಯ" ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಊಟ ತಿಂಡಿ ಎಲ್ಲನೂ ಮಾಡಾದ್ಮೇಲೆ, "ನೋಡಿ ಮಹಾಜನಗಳೇ, ಇಲ್ಲಿ ತಿಂಡಿ ಮಾತ್ರ ಚೆನ್ನಾಗಿರೋದಷ್ಟೇ ಇಲ್ಲ, ಇವ್ರ ಮನಸ್ಸುಗಳು ಸಹ ತುಂಬ ಪರಿಶುದ್ಧವಾಗಿದೆ" ಅಂತ ಅಂಬರೀಷಣ್ಣ ಹೇಳ್ತಾ ಇರ್ತಾರೆ. ಹಾಗೆ ಏನು ನೋಡ್ತಾ ಇದ್ದೀರಾ, ಒಂದು ಚಪ್ಪಾಳೆ ಹಾಕಿ ಅಂತ ಅಂದಾಗ ವಠಾರದವರೆಲ್ಲರೂ ಸಹ ತುಂಬ ಖುಷಿಯಿಂದ ಚಪ್ಪಾಳೆ ಹಾಕ್ತಿರ್ಬೇಕಾದ್ರೆ, "ನಾವಿಲ್ಲಿ ಜಾಹೀರಾತನ್ನ ನೋಡೋಕ್ಕೆ ಅಥವಾ ಕೊಡೋಕ್ಕೆ ಬಂದಿಲ್ಲ, ಸಿದ್ಧಾರ್ಥ ಅವರ ತಿಂಡಿಗೆ ಮನಸ್ಸು ಹೊತ್ಬಿಟ್ಟಿದ್ದೀವಿ, ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾಡ್ತಾರೆ" ಅಂತ ಅಂಬಿಯವ್ರು ಹೇಳ್ತಿರ್ಬೇಕಾದ್ರೆ ವಿಷ್ಣುವರ್ಧನ್ ಸಹ ಹೇಳ್ತಾ ಇರ್ತಾರೆ, "ಸಿದ್ಧಾರ್ಥ ಅವರೇ, ನಿಮಗೆ ಯಾವಾಗಲೂ ಸಹ ಒಳ್ಳೇದಾಗಲಿ, ಖಂಡಿತ ಒಳ್ಳೇದಾಗೇ ಆಗುತ್ತೆ" ಅಂತ ಅಂದಾಗ ಈ ಕಡೆ ಶಂಕರ್ನಾಗ್ ಸರ್ ಸಹ ಹೇಳ್ತಾ ಇರ್ತಾರೆ, "ನಂದು ಅಷ್ಟೇ, ಆಲ್ ದ ವೆರಿ ಬೆಸ್ಟ್" ಅಂತ ಅಂದಾಗ, "ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿದ್ರೆ ಅಷ್ಟೇ ಸಾಕು ಸರ್" ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅಂಬರೀಷಣ್ಣ ಹೇಳ್ತಾ ಇರ್ತಾರೆ, "ನಮ್ಮ ಆಶೀರ್ವಾದ ಜೊತೆಗೆ ಇಡೀ ಜನಗಳ ಆಶೀರ್ವಾದ ಬೇಕಣಪ್ಪ, ಜೀವನದಲ್ಲಿ ತುಂಬ ಕಷ್ಟಪಡ್ತಾ ಇದೀಯಾ, ಆಕಾಶದ ಎತ್ತರಕ್ಕೆ ನೀನು ಬೆಳಿತೀಯ ನೋಡು, ಆಲ್ ದ ಬೆಸ್ಟ್" ಅಂತ ಹೇಳ್ತಾ ಇರ್ತಾನೆ. ಹಾಗೆ ಎಲ್ಲ ಜನಗಳು ಸಹ ಸಿಕ್ಕಾಪಟ್ಟೆ ಖುಷಿಯಿಂದ 3 ಜನ ಜೊತೆ ಫೋಟೋನ ತೆಗೆಸ್ಕೊತಾ ಇರಬೇಕಾದ್ರೆ ಪಾಲಾಕ್ಷಿ ನವೀನ ದೂರದಿಂದ ನೋಡಿಕೊಂಡು, "ಏನಪ್ಪ ಇಷ್ಟೊಂಥರ ಬಿಸ್ನೆಸ್ ಆಗ್ತಿದೆಯಲ್ಲ, ಏನಾದರೂ ಮಾಡಿ ತಡಿಬೇಕು" ಅಂತ ಸ್ಕೀಮ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇರೋ ಬರೋ ಜನಗಳೆಲ್ಲ ಅಲ್ಲೊಂದು ಹೋಟ್ಲು ರೆಡಿಯಾಗಿದೆಯಂತೆ, ಹೊಸ್ದಾಗೆ ಬಂದರು ತಿಂಡಿ ತಿನ್ನೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಹೇಗಾದರೂ ಮಾಡಿ ಜನಗಳನ್ನ ತಡಿಬೇಕು ಅಂತ ಪಾಲಾಕ್ಷ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. "ಏನ್ರಪ್ಪ ಎಲ್ಲಿಗೆ ಹೋಗ್ತಿದ್ದೀರಾ" ಅಂತ ಅಂದಾಗ, "ಹೊಸ ಹೋಟೆಲ್ ಓಪನ್ ಆಗಿದೆಯಲ್ಲ, ಅಲ್ಲಿಗೆ ಹೋಗ್ತೀವಿ" ಅಂತ ಅಂದಾಗ, "ನಿಮಗೆ ತಿಂಡಿ ತಿನ್ನೋಕ್ಕೆ ಊಟ ಮಾಡೋಕ್ಕೆ ಯಾವ ಹೋಟೆಲು ಸಿಗಲಿಲ್ವಾ? ಈ ವಠಾರದಲ್ಲಿ 3-4 ಹೋಟೆಲ್ ಇದೆ, ಅಲ್ಲಿಗೆ ಯಾಕೆ ಹೋಗ್ತೀರಾ? ಅವರೇನಾದರೂ ತಿಂಡಿ ಅಡುಗೆ ಮಾಡೋದನ್ನು ನೀವೇನಾದರೂ ನೋಡಿದರೆ ವಾಂತಿ ಬರುತ್ತೆ" ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, "ಕೊಳ್ತಿರೋ ತರಕಾರಿ ಹಾಗೆ ಎಂತೆಂಥದೋ ಎಣ್ಣೆಯಲ್ಲೆಲ್ಲ ತಿಂಡಿ ಮಾಡ್ತಾರೆ" ಅಂತ ಅಂದಾಗ ಈ ಕಡೆ ಮತ್ತೆ ನವೀನನು ಸಹ ಹೇಳ್ತಾ ಇರ್ತಾನೆ, "ನಾವೇ ಕಣ್ಣಾರೆ ನೋಡಿದ್ದೀವಿ, ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ, ಸುಮ್ಮನೆ ಹೋಗಿ" ಅಂತ ಅಂದಾಗ, "ಏನು ಸರ್, ನೋಡೋಕೆ ಎಜುಕೇಟೆಡ್ ಥರ ಇದ್ದೀರಾ, ಯಾಕೆ ಸರ್ ಸುಳ್ಳು ಸುಳ್ಳು ಹೇಳ್ತೀರಾ" ಅಂತ ಬೈತಾ ಇರ್ತಾರೆ. ಹಾಗೆ ಬಂದಿರೋ ಜನಗಳೆಲ್ಲ, "ನಿಮಗೇನ್ರ ಪ್ರಾಬ್ಲಮ್" ಅಂತ ಅಂದಾಗ ನವೀನನಿಗೆ ಶಾಕ್ ಆಗ್ತಾ ಇರುತ್ತೆ. "ಅಲ್ಲಪ್ಪ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿದೆ" ಅಂತ ಅಂದಾಗ, "ಏನ್ರ ಹೇಳ್ತಾ ಇದ್ದೀರಾ, ಹೊಸ್ದಾಗೆ ನಾವು ಊಟ ಮಾಡ್ತಿಲ್ಲ, ನಾನು ಚಿಕ್ಕ ವಯಸ್ಸಿಂದಲೂ ಸಹ ಅಜ್ಜಿ ಇಡ್ಲಿ ತಿನ್ಕೊಂಡೇ ಬೆಳೆದಿದ್ದೀನಿ, ನಿನ್ನೆ ಮೊನ್ನೆ ಇವ್ರು ಅಡುಗೆ ಮಾಡ್ತಿದ್ರು, ಇವ್ರ ಊಟನೂ ತುಂಬ ಚೆನ್ನಾಗಿದೆ, ನೀವುಗೆ ಹೊಟ್ಟೆ ಉರಿ ಅಲ್ವಾ, ಅವರಿಗೆ ಬಿಸ್ನೆಸ್ ಜಾಸ್ತಿ ಆಗ್ತಿದೆ ಅಂತ ನಿಮಗೆ ಹೊಟ್ಟೆ ಉರಿ, ಆದರೆ ನಮಗೆ ಹೊಟ್ಟೆ ತುಂಬ ಊಟ, ಹಾಗೆ ಶುಚಿ ರುಚಿ ಎಲ್ಲ ಚೆನ್ನಾಗಿರುತ್ತೆ, ಅದಕ್ಕೆ ನಾವು ಹೋಗ್ತೀವಿ, ಸುಮ್ಮನಿರಯ್ಯ, ನಿಂದೇನು ಪ್ರಾಬ್ಲಮ್" ಅಂತ ಬಂದಿರೋ ಜನಗಳೆಲ್ಲ ಊಟ ತಿಂಡಿ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಪಾಲಾಕ್ಷಿನ ಹತ್ರ ನವೀನ ಹೇಳ್ತಾ ಇರ್ತಾನೆ, "ಇದೇನಪ್ಪ, ನಾವು ಎಷ್ಟು ತಡೆದರೂ ಸಹ ಜನಗಳೆಲ್ಲ ಹೀಗೆ ಮುಗಿಬಿದ್ದು ಓದ್ತಾ ಇರ್ತಾರಲ್ಲ, ಏನಪ್ಪ ಮಾಡೋದು" ಅಂತ ಅಂದಾಗ, "ಉಕ್ಕೊಂಡು ನಮಗೆ ಇವ್ರನ್ನಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಇರು ನಿಮ್ಮ ಅಕ್ಕನಿಗೆ ಒಂದು ಫೋನ್ ಮಾಡ್ತೀನಿ" ಅಂತ ಜ್ಯೋತಿಕನಿಗೆ ಕಾಲ್ ಮಾಡೋಕ್ಕೆ ಅಂತ ಪಾಲಾಕ್ಷ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ, "ಗೋಲ್ಡಿ ನೀನು ಏನು ತಿಂದಿಲ್ಲ, ಅಟ್ಲೀಸ್ಟ್ ಒಂದು ಲೋಟ ಕಾಫಿ ಕೊಡಿ" ಅಂತ ತೊಗೊಂಡು ಬಂದು ಕೊಡ್ತಿದ್ರೆ, "ನೋಡು ಗ್ರಾನಿ, ನನಗೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋವರೆಗೂ ಸಹ ನನಗೆ ಕಾಫಿ ಟೀ ತಿಂಡಿ ಏನು ಬೇಕಾಗಿಲ್ಲ" ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಪಾಲಾಕ್ಷಿನ ಫೋನ್ ಬಂದ ತಕ್ಷಣ, "ಅಪ್ಪ ಹೇಳಿ, ಅಲ್ಲಿ ಏನಾಗ್ತಿದೆ" ಅಂತ ಕೇಳ್ತಿರ್ಬೇಕಾದ್ರೆ, "ಏನಂತ ಹೇಳಮ್ಮ, ಎಲ್ಲ ಜನಗಳು ಸಹ ಸಿದ್ದು ಮತ್ತು ಶಾರದನ್ಗೆ ಮೋಡಿ ಆಗ್ಬಿಟ್ಟು ಎಲ್ಲರೂ ಸಹ ಅವಳ ಹಿಂದೆ ಹೋಗ್ತಾ ಇದ್ದಾರೆ, ಹೋಗಬೇಡಿ, ಕೊಳಕೂಟ ತಿನ್ನಬೇಡಿ ಅಂದರೂ ಸಹ ನಮ್ಮ ಮಾತು ಯಾರನ್ನೂ ಕೇಳದೆ ನಮ್ಮನ್ನೇ ಬೈದು ಎಲ್ಲರೂ ಅಲ್ಲಿಗೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದಾರೆ" ಅಂತಂದರೆ, "ವಾಟಪ್ಪ, ಏನು ಹೇಳ್ತಿದ್ದೀರಾ" ಅಂತ ತುಂಬ ಶಾಕ್ ಆಗಿ ಜ್ಯೋತಿಕಾ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಅವರಿಬ್ರು ಕೈ ರುಚಿಗೆ ಇರೋ ಬರೋ ಜನಗಳೆಲ್ಲರೂ ಸಹ ಫಿದಾಗ್ಬಿಟ್ಟಿದ್ದಾರೆ. "ನಮ್ಮ ಕೈಲೇನು ಮಾಡೋಕ್ಕಾಗಲ್ಲ, ನಾವೇನಾದರೂ ಮಾಡೋಕ್ಕೋದ್ರೆ ತಿರುಗುಬಾಣ ಅಂತ ಅನ್ನೋ ರೀತಿ ನಮಗೆ ತಿರುಗಿ ತಿರುಗಿ ಬೀಳ್ತಾ ಇದೆ, ಸದ್ಯಕ್ಕಿರೋದೇ ಬೆಸ್ಟ್" ಅಂತ ಪಾಲಾಕ್ಷಿ ಹೇಳ್ತಿದ್ರೆ, "ಹಾಗಾದರೆ ಇನ್ನೇನು ಮಾಡಬೇಕು ಅಪ್ಪ" ಅಂತ ಜ್ಯೋತಿಕಾ ಕೂಗಾಡ್ತಾ ಇರ್ತಾಳೆ. "ಹಾಗಾದರೆ ನಾವು ಕೈ ಕೊಟ್ಕೊಂಡು ಕುತ್ಕೊಳ್ಬೇಕಪ್ಪ" ಅಂತ ಅಂದಾಗ, "ಸದ್ಯಕ್ಕೆ 1-2 ದಿನ ಕಾದು ನೋಡ್ಬೇಕಮ್ಮ" ಅಂತ ಅನ್ಬೇಕಾದ್ರೆ, "ಸರಿ, ಏನಾದರೂ ಮಾಡಿ, ಆದರೆ ಅವ್ರಗಳ ಮೇಲೆ ಒಂದು ಕಣ್ಣಿಟ್ಟಿರಿ" ಅಂತ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡಿ ದೀಪು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ, "ಅಪ್ಪ, ನಾವು ಇವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ" ಅಂತ ಅಂದಾಗ ಆರತಿ ತುಂಬ ಚೆನ್ನಾಗಿ ಫೋಟೋನ ತೆಗಿತಾ ಇರ್ತಾಳೆ. ಹಾಗೆ ಇರೋ ಬರೋ ಜನಗಳು, ವಠಾರದ ಜನಗಳೆಲ್ಲ ಸಹ ಬಂದು ಇವ್ರು 3 ಜನ ಜೊತೆ ಫೋಟೋ ತೆಗೆಸ್ಕೊತಿರ್ಬೇಕಾದ್ರೆ ಮಂಗಳಮ್ಮ ಬಂದು, "ನೋಡಿ ಸರ್, ದಯವಿಟ್ಟು ನನಗೆ ಆಟೋಗ್ರಾಫ್ ಹಾಕಿ, ಬಟ್ಟೆ ಒಗೆದ್ಬಿಟ್ಟು ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀನಿ" ಅಂತ ಅಂದಾಗ, "ನಿಂದೊಳ್ಳೆ ಕಣಮ್ಮ" ಅಂತ ನಗಾಡ್ಕೊಂಡು 3 ಜನ ದಿಗ್ಗಜರು ಸಹ ಅವಳಿಗೆ ಆಟೋಗ್ರಾಫ್ ಹಾಕ್ತಾ ಇರ್ತಾರೆ. ಹಾಗೆ ಶಂಕರ್ನಾಗ್ ಅವರು ಹೇಳ್ತಾ ಇರ್ತಾರೆ, "ನೋಡಿ ಸಿದ್ಧಾರ್ಥ್ ಮತ್ತು ಶಾರದಾ ಅವರೇ, ಲೈಫಲ್ಲಿ ರಿಸ್ಕ್ ತೊಗೊಳ್ಳಿಲ್ಲ ಅಂತ ಅಂದರೆ ನಮ್ಮ ಲೈಫೇ ರಿಸ್ಕ್ ಆಗಿಬಿಡುತ್ತೆ, ಸೊ ಒಂದು ಸ್ವಂತ ಬಿಸ್ನೆಸ್ ಅಂತ ಮಾಡಿದ್ದೀರಾ, ಇದಕ್ಕೆ ಎಷ್ಟೇ ರಿಸ್ಕ್ ಆದರೂ ಸಹ ನೀವು ಜೀವನದಲ್ಲಿ ಮುಂದೆ ಬರಲೇಬೇಕು, ನಿಮಗೊಂದು ಹ್ಯಾಟ್ಸ್ ಆಫ್" ಅಂತ ಹೇಳ್ತಾ ಇರ್ತಾರೆ. ಹಾಗೆ ಯಾರೋ ಕೆಲಸ ಕೊಡ್ತಾರೆ ಅಂತ ಕಾಯ್ಕೊಂಡು ಕುತ್ಕೋಬಾರ್ದು, ನಾವೇ 10 ಜನಕ್ಕೆ ಕೆಲಸ ಕೊಡೋ ರೀತಿ ಆಗಬೇಕು, ನಿಮ್ಮ ಅಮ್ಮಮ್ಮ ತಿಂಡಿ ಬಂಡಿ ಮಿಂಚಿನ ಥರ ಗುಡುಗು ಥರ ಹಾಗೆ ಓಡ್ತಾ ಇರಬೇಕು, ಆ ರೀತಿ ಆಗಬೇಕು ಅಂತ ವಿಶ್ ಮಾಡ್ತಾ ಇರ್ತಾನೆ. ಹಾಗೆ ಅಂಬರೀಷಣ್ಣನು ಸಹ ಹೇಳ್ತಾ ಇರ್ತಾರೆ, "ಪ್ರೀತಿ ಮಾಡೋದು ತಪ್ಪಲ್ಲಪ್ಪ, ಹಾಗೆ ಪ್ರೀತಿಯಿಂದಲೇ ನೀವಿಬ್ಬರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ, ಹಾಗೆ ಏನೇ ಕಷ್ಟ ಬಂದರೂ ಸಹ ಪ್ರೀತಿಯಿಂದಲೇ ಇದನ್ನು ನಿಭಾಯಿಸಿ, ಒಂದಲ್ಲ ಒಂದು ದಿನ ಗೆದ್ದೇ ಗೆದ್ಬಿಡ್ತೀರಾ ಬಿಡಿ" ಅಂತ ಆಶೀರ್ವಾದ ಮಾಡ್ತಾ ಇರ್ತಾನೆ.
ಹಾಗೆ ಇನ್ನೊಂದು ಕಡೆ ವಿಷ್ಣುವರ್ಧನ ಸಹ ಹೇಳ್ತಾ ಇರ್ತಾರೆ, ನೂರೊಂದು ನೆನಪು ಎದೆಯಾಳದಲ್ಲಿ ಅಂತ ಅನ್ನೋ ಹಾಗೆ ನೀವು ಮಾಡಿಕೊಟ್ಟಿರೋ ತಿಂಡಿ ನಮ್ಮ ಹೃದಯದಲ್ಲಿ ಯಾವಾಗಲೂ ಸಹ ನೆನಪಾಗ್ತಿರುತ್ತೆ. ನಿಮಗೆಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಇವರು ಹೊರಟ ತಕ್ಷಣ ಇಲ್ಲೊಬ್ಬರ ಒಟ್ಟಾರೆ ಜನರು ಸಹ ಇವರಿಗೆಲ್ಲ ಜೈಕಾರ ಹಾಕಿ ತುಂಬ ಖುಷಿಯಿಂದ ಅವರನ್ನು ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಬಂದಿರೋ ಗೆಸ್ಟ್ಗಳಿಗೂ ಸಹ ಸಿದ್ದು ಶಾರದಾ ಪ್ರೀತಿಯಿಂದ ಅಡುಗೆನ ಬಡಿಸಿ ಊಟನ ಕೊಡ್ತಾ ಇರಬೇಕಾದ್ರೆ ಎಲ್ಲರೂ ತುಂಬ ಚೆನ್ನಾಗಿದೆ ರುಚಿ ಅಂತ ಇಷ್ಟಪಟ್ಟು ಊಟ ಮಾಡ್ತಿರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಿನ್ನ ಕೈ ರುಚಿನ ತುಂಬ ಮಿಸ್ ಮಾಡ್ಕೊಂಡಿದ್ದೆ, ಆದರೆ ಇವತ್ತು ಊಟ ಮಾಡಿದ್ಮೇಲೆ ನನ್ನ ಮನಸ್ಸು ಹಾಗೆ ಹೊಟ್ಟೆ ಎಲ್ಲವೂ ಸಹ ತುಂಬಿದೆ ಅಂತ ಅಂದಾಗ, ಹೌದಮ್ಮ ನನಗೂ ಅಷ್ಟು ನಿಮಗೆ ಪ್ರತಿದಿನ ನನ್ನ ಕೈ ರುಚಿನ ಅಡುಗೆ ಮಾಡಿ ನಿಮಗೆ ಬಡಿಸ್ಬೇಕಂತ ತುಂಬ ಆಸೆ ಇದ್ದರೆ ಅದು ಇವತ್ತು ನೆರವೇರ್ತು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ನಾವೇನು ಹೊರಡ್ತೀವಿ ಬರ್ತೀವಿ ಸಿದ್ದು ಮುದ್ದು ಬರ್ತೀವಿ ಶಾರದಾ ಅಂತ ಹೋಗ್ತಾ ಇರಬೇಕಾದ್ರೆ ನಾವೇನೋ ಗಿಫ್ಟ್ ತಂದಿದ್ದೀವಲ್ಲ ಅದು ಕೊಡು ಸುಮಿತ್ರಾ ಅಂತ ಹೇಳ್ತಿರ್ಬೇಕಾದ್ರೆ ತೆಗೆದೊಂದು ಗಿಫ್ಟ್ ಕೊಡ್ತಾಳೆ. ಅದೇನಿದೆ ಅಂತ ನೋಡಿದಾಗ ಅದರಲ್ಲಿ ವಿಘ್ನೇಶ್ವರ ಇರುತ್ತೆ. ಅದನ್ನು ನೋಡಿ ಶಾರದನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ, ನೋಡು ಶಾರದಾ ಹಾಗೆ ಸಿದ್ದು ಮುದ್ದು ನಿಮ್ಮ ಜೀವನದಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ನಾನು ಈ ವಿಘ್ನೇಶ್ವರನ ನಿಮಗೆ ಪ್ರೀತಿಯಿಂದ ತಂದಿದ್ದೀನಿ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಹೇಳ್ತಿರ್ತಾಳೆ, ಪ್ರೀತಿಯಿಂದ ಅಮ್ಮ ಈ ವಿಘ್ನೇಶ್ವರನ ನೀವು ಟ್ರಕ್ ಮೇಲೆ ಇಟ್ಬಿಡಿ ಅಂತ ಅಂದಾಗ, ಬೇಡಮ್ಮ ನೀನೇ ಇಡು ಅಂತ ಅಂದಾಗ, ಇಲ್ಲಮ್ಮ ನನಗೆ ನೀವೇ ಇಡಬೇಕು ಅಂತ ಅಂದಾಗ ಕೈ ಮುಗಿದು ವಿಘ್ನೇಶ್ವರನ ಆ ಟ್ರಕ್ ಮೇಲೆ ಇಟ್ಟು ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಮ್ಮ ಬಿಸಿಬೇಳೆ ಭಾತ್ನ ಮನೇಲೆಲ್ಲರಿಗೂ ಕೊಡಿ ಅಂತ ಕೊಟ್ಟಾಗ, ಸರಿ ಅಮ್ಮಮ್ಮ ಅಂತ ಅಂದ್ಬಿಟ್ಟು ಎಲ್ಲನೂ ಹಗ್ ಮಾಡಿಕೊಂಡು ಬರ್ತೀವಿ ಅಂತ ಹೇಳಿ ಹೊರಡ್ತಾ ಇದ್ರೆ ಅವರೆಲ್ಲ ಮಾತಾಡೋದನ್ನು ಹಾಗೆ ಪ್ರೀತಿಯಿಂದ ಹಗ್ ಮಾಡೋದು ಪ್ರತಿಯೊಂದನ್ನು ಸಹ ಪಾಲಾಕ್ಷ ವಿಡಿಯೋ ಮಾಡಿ ಈ ಕಡೆ ಜ್ಯೋತಿಕಾ ಮೊಬೈಲಿಗೆ ಕಳಿಸ್ಬಿಡ್ತಾನೆ. ಜ್ಯೋತಿಕಾ ಅದನ್ನು ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಪಾರಿಜಾತ ಕೊಡಿಲಿ ಅಂತ ಅವಳು ಇಸ್ಕೊಂಡು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಹಾಗೆ ದಶರಥನ ನೆನೆಸ್ಕೊಂಡು ನಿಂತ್ಕೊಬಿಡ್ತಾಳೆ. ಕಡೆ ಜ್ಯೋತಿಕಾ ತನ್ನ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಬೈಕೋತಾ ಇರ್ತಾಳೆ, ನನಗೆ ಅನ್ಯಾಯ ಮಾಡಿದವ್ರನ್ನ ತಲೆ ಮೇಲೆ ಹೊತ್ಕೊಂಡು ಇವ್ರು ಮೆರೆಸ್ತಿದಾರಲ್ಲ, ಮೊಮ್ಮಗೂ ಡ್ಯಾಡ್ಗೂ ಸ್ವಲ್ಪನೂ ನನ್ನ ಮೇಲೆ ಪ್ರೀತಿ ಇಲ್ಲ, ಈ ರೀತಿ ಬಿಟ್ಟರೆ ನನಗೆ ಅನ್ಯಾಯ ಆಗೋದಂತೂ ಗ್ಯಾರಂಟಿ, ಇವರು ಸುಮ್ಮನೆ ಬಿಡಬಾರ್ದು ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ಮನೆಗೆ ಬಂದಮೇಲೆ ಸ್ವಲ್ಪ ಲ್ಯಾಪ್ಟಾಪ್ ತಂದು ಕೊಡ್ತೀಯ ಸುಮಿತ್ರಾ, ಏನೋ ಚೆಕ್ ಮಾಡಬೇಕು ಅಂತ ಅಂತ ಕೇಳ್ತಾ ಇರಬೇಕಾದ್ರೆ, ತಲೆನೋವು ಅಂತ ಹೇಳ್ತಾ ಇದ್ರಿ ಯಾಕ್ರಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡ್ಬೋದಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ, ನಿನಗೆ ಗೊತ್ತಿಲ್ಲ ಸುಮಿತ್ರಾ, ಸಿದ್ದು ಇದ್ದಾಗ ಯಾವ ಟೆನ್ಷನು ಇರಲಿಲ್ಲ ನನಗೆ, ಆದರೆ ಇವಾಗ ಅವನು ಹೋದ್ಮೇಲೆ ಪ್ರತಿಯೊಂದು ಡಾಟಾ ಹಾಗೆ ಫೈಲ್ಸ್ ಎಲ್ಲನೂ ಸಹ ನಾನೇ ಚೆಕ್ ಮಾಡಬೇಕು, ನನ್ನ ಹೆಗಲ ಮೇಲೆ ತುಂಬ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಜ್ಯೋತಿಕಾ ಬೇಕು ಬೇಕು ಅಂತ ಅವರಿಬ್ರು ನೋಡಿ, ಓಹೋ ಬಂದ್ರಾ, ಇಷ್ಟು ಬೇಗ ಬಂದಿದ್ದೀರಾ, ಅಲ್ಲಿ ಜನಗಳೇ ಇರಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಬಂದಿದ್ದೀರಾ, ಸಿದ್ದುಗಿದೆಲ್ಲ ಬೇಕಿತ್ತಾ, ರೋಡಲ್ಲಿ ನಿಂತ್ಕೊಂಡು ಇಡ್ಲಿ ಮಾರ್ತಾನಂತೆ ಇಡ್ಲಿ ಅಂತ ಅಣ್ಕ ಮಾಡ್ತಾ ಇರ್ತಾಳೆ. ಇಂಥ ಚಿಪ್ ಕೆಲಸ ಎಲ್ಲನೂ ಮಾಡ್ತಾ ಇದ್ದಾನಲ್ಲ, ನಮ್ಮ ಸ್ಟೇಟಸ್ಗೊಂದು ಲೆವೆಲ್ ಬೇಡವಾ ಅಂತ ಅನ್ಬೇಕಾದ್ರೆ, ಜೋ ನೋಡು ನಿನಗೆ ಸಿದ್ದು ಮತ್ತು ಶಾರದಾ ಮೇಲೆ ಎಷ್ಟು ಕೋಪ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಅವರಿಬ್ರು ಸೇರಿ ಅವ್ರ ಬದುಕನ್ನ ಕಟ್ಕೋತಾ ಇದ್ದಾರೆ, ನಿನಗೆ ಕೋಪ ಇರೋದು ಸಹಜ, ಹಂಗಂತ ಮಗು ಮುಖ ನೋಡ್ಕೊಂಡಾದ್ರೂ ಸುಮ್ಮನಿರ್ಬೇಕಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದೌದು ಶಾರದನಿಗೆ ನಿಮ್ಮ ವೀಕ್ನೆಸ್ ತುಂಬ ಚೆನ್ನಾಗಿ ಗೊತ್ತು, ಆ ಮಗನ ಮುಂದೆ ಇಟ್ಕೊಂಡು ನಿಮ್ಮನ್ನ ಬಕ್ರ ಮಾಡ್ತಿದ್ದಾಳೆ ಅಂತ ಜೋ ಹೇಳ್ತಾ ಇರ್ತಾಳೆ. ಈಗ ದಶರಥ, ನೋಡು ಜೋ ಈ ರೀತಿ ಎಲ್ಲ ಮಾಡಬೇಡ, ಯಾರು ಸಹ ನಮ್ಮನ್ನ ಬಕ್ರ ಮಾಡ್ತಿಲ್ಲ, ಈ ರೀತಿ ಮಾತಾಡಬೇಡ ಅಂತ ಅಂದಾಗ, ಐ ನೋ ಡ್ಯಾಡ್, ನಿಮಗೆ ಸ್ವಂತ ಮಗಳಿಗಿಂತ ಆ ಫುಟ್ಪಾತಲ್ಲಿ ಬಿದ್ದಿರೋ ಮಗಳ ಹೆಚ್ಚು ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ನನಗೆ ತುಂಬ ಹೊಟ್ಟೆ ಹಸಿವಾಗಿದೆ, ಜಲದ ಊಟ ಕೊಡು ಅಂತ ಅಂದಾಗ ಜಲದ ಬಿಸಿಬೇಳೆ ಭಾತ್ನ ಹಾಕ್ತಾ ಇರ್ತಾಳೆ. ಹಾಗೆ ಬಿಸಿಬೇಳೆ ಭಾತ್ನ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಊರಿಗೆ ಹೋಗಿ ಬಂದು ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದೆಯಲ್ಲ, ಸಾಕಾಗಿದೆ ಅಂತ ಅಂದಾಗ ಸುಮಿತ್ರಾ ಮತ್ತೆ ಈ ಕಡೆ ದಶರಥ ನಗಾಡ್ತಾ ಇರ್ತಾರೆ. ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಬನ್ನಿ ಡ್ಯಾಡ್, ಜಲಜ ಎಷ್ಟು ಚೆನ್ನಾಗಿ ಬಿಸಿಬೇಳೆ ಮಾಡಿದಾಳೆ ತಿನ್ನಿ ಅಂತ ಅಂದಾಗ ಅವರಿಬ್ರು ಬಂದು ಅಂತೂ ಇಂತೂ ತಿಂಡಿನ ಒಪ್ಕೊಂಡಲ್ಲ, ಇದು ಮಾಡಿದ್ದು ಬೇರೆ ಅಲ್ಲ ಶಾರದಾ ಸಿದ್ದು ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಕೋಪ ಬಂದು ತಟ್ಟಲ್ಲಿರೋ ಅನ್ನನ ದುಪ್ಪಿಟ್ಟು ಹಾಗೆ ನೀರು ಕುಡಿತಿರ್ಬೇಕಾದ್ರೆ, ನೀನು ಎಷ್ಟೇ ಕೋಪ ಮಾಡ್ಕೋ, ಆದರೆ ಅವರಿಬ್ರು ಪಾರ್ಸಲ್ ಕೊಟ್ಟಿದ್ನೆಲ್ಲ ತಿಂದೆಲ್ಲ, ಅದೇ ನನಗೆ ಖುಷಿ ಅಂತ ದಶರಥ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು.